ಹಲೋ ಹಲೋ, 11 ದಿನ ಆಯ್ತು. ಇನ್ನೂ ಎಷ್ಟು ದಿನ ಅಂತ ಈಗ ಇರ್ತೀಯಾ? ಸರಿಯಾಗಿ ಊಟ ಮಾಡಲ್ಲ, ಮನೆಗೆ ಬಾ ಅಂದ್ರೆ ಬರ್ತಾ ಇಲ್ಲ. ನಿನ್ನ ಹೆಂಡತಿಗೂ ಹುಷಾರಿಲ್ಲ, ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಂಡಿದ್ದಾರೆ. ಏನಾಯ್ತು ಅವಳಿಗೆ? ಹುಷಾರಿರ್ಲಿಲ್ಲ, ಈಗ ಓಕೆ. ನೀನ್ ಹೋಗಿ ಡಾಕ್ಟರ್ ಮೀಟ್ ಮಾಡು. ನಿನಗೆ ನಾವೆಲ್ಲ ಇದ್ದೀವಿ, ಧೈರ್ಯವಾಗಿರು. ಯಾವಾಗ್ಲೂ ನಾನ್ ನಿನ್ಗೆ ಧೈರ್ಯ ಕೊಡ್ತಿದ್ದೆ, ಈಗ ನೀನ್ ನನ್ಗೆ ಧೈರ್ಯ ಕೊಡ್ತಿದ್ಯಾ? ಟೈಮು ಆ ದೇವ್ರ ಕಣ್ಣಿಂದನೂ ನೇರಿನದ. ಇನ್ನು ನಾವ್ ಯಾವ ಲೆಕ್ಕ? ಸರಿ, ಈಗ ನಿನ್ ಮಗಳಿಗಿದ್ದಾಳೆ? ಹಾ, ಚೆನ್ನಾಗಿದ್ದಾಳೆ. ಸ್ವಲ್ಪ ಮೈಂಡ್ ಡೈವರ್ಟ್ ಆಗ್ಲಿ ಅಂತ ಪಾರ್ಕಿಗೆ ಕಳ್ಸಿದೀನಿ. ಸರಿ, ನಾನು ಆಮೇಲೆ ಬರ್ತೀನಿ. ಸರಿ. ಅಪ್ಪ ಅಪ್ಪ ಅಪ್ಪ, 11 ದಿನದಿಂದ ಒಬ್ನೇ ಇದ್ದೀನಿ ಅಪ್ಪ. ನನ್ನ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಿನಗ್ ಗೊತ್ತಾ ಅಪ್ಪ, ನಂಗೆ ಎಷ್ಟು ಭಯ ಆಗ್ತಾ ಇದೆ ಅಂತ. ನನ್ ಜೊತೆಗಿರೋ ನನ್ ಕಣ್ಣೀರ್ನ ಕೇಳು. ನಿನ್ನ ಬಿಟ್ಟು ನಾನು ಇರಲ್ಲ ಅಪ್ಪ. ಅಪ್ಪ, ಲಾವಣ್ಯನು ಕರ್ಕೊಂಡ್ ಬಾ ಅಪ್ಪ, ಅವಳಿಲ್ದೆ ನಾನು ಇರಲ್ಲ. ಎಸ್ಸಲ ಹೇಳೋದ್ ನಿನ್ಗೆ, ಬೈಕ್ ಓಡಿಸ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡ್ಬೇಡ ಅಂತ. ನಿನ್ಗೀಗ ಅರ್ಥ ಆಗಲ್ಲ. ಎಲ್ಲೋ ನಿಮ್ ಸರ್ರು? ರೆಸ್ಪೆಕ್ಟ್ ಕೊಡಲು. ಸರ್ ಬಂದಾಗ ತಗೊಳ್ಳುವಂತೆ ಬಿಡು ರೆಸ್ಪೆಕ್ಟ್. ಎದ್ದೇಳ್ರು, ಸರ್ ಬಂದ್ರೆ ಬೈತಾರೆ. ಏನಿವತ್ತು ಸರಿ ಬಂದಿಲ್ಲ? ಸರ್ ಸಾಂಗ್ ಕಂಪೋಸ್ಗೆ ಔಟ್ಡೋರ್ ಶೂಟಿಂಗ್ ಹೋಗಿದ್ದಾರೆ, ರೆಸ್ಟ್ ಮಾಡಿ ಸಾಕು. ಎದ್ದೇಳ್ರಲ್ಲಿ. ತೂ ಬಂದ ಗುರು ಇನ್ಮೇಲೆ ಮಂಜಣ್ಣ. ಯಾರ್ ಗುರು ಮಂಜಣ್ಣ? ಅದೇ ಅಪ್ಪ ಅಮ್ಮನ್ ಚಪ್ಪಲಿ ಚೇಸ್ ಕೇಳ್ತಾನಲ್ಲ, ಅದೇ JCB ಲಗ ಕಟ್ಕೊಂಡು ಎಳಿತಾನಲ್ಲ, ಅವನೇ ಇವನು. ಏನ್ ಗುರು ಅವನ್ನ ಸುಮ್ನೆ ಬಿಟ್ಬಿಟ್ಟೆ? ಅವನಿಗೆ ಅನ್ಸಿದೆ ನಾನ್ ಮೋಸ ಹೋಗ್ಬಿಟ್ಟೆ ಅಂತ, ಆದ್ರೆ ಅವನಿಗೇನ್ ಗೊತ್ತು ನಾನೇ ಒಂದ್ ಚಾನ್ಸ್ ಬಿಟ್ಕೊಟ್ಟಿದ್ದೀನಿ ಅಂತ. ರೀ, ಯಾಕ್ರಿ ಮ್ಯೂಸಿಕ್ ಸ್ಟಾಪ್ ಮಾಡಿದೀರಾ? ಸರ್ 5 ಮಿನಿಟ್ಸ್ ರೆಸ್ಟ್ ಬೇಕಂದ್ರೆ ಹುಡುಗರು. ಏನೋ ರೆಸ್ಟಾ? ಹೇಯ್, ರೆಸ್ಟ್ ಇವಾಗಲ್ಲ, ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ರೆಸ್ಟ್ ಇನ್ ಪೀಸ್ ಅಂತ. ಅದ್ರಲ್ಲಿ ನಿಮ್ ಫೋಟೋ, ಡೇಟ್ ಆಫ್ ಬರ್ತ್, ಇನ್ನು ಎಕ್ಸೆಟ್ರಾ ಮೆನ್ಷನ್ ಮಾಡಿರ್ತಾರೆ. ಅವಾಗ ತಗೊಳ್ಳಿ ಪರ್ಮನೆಂಟ್ ರೆಸ್ಟ್. ನೀವು ಸಾವಿರ ಫೀಸ್ ಕಟ್ ಬರೋದು ಇಲ್ಲಿ ರೆಸ್ಟ್ ಮಾಡಕ್ಕಲ್ಲ. ರೆಸ್ಟ್ ಬೇಕಿದ್ರೆ ಹೋಗಿ ಮನೇಲಿ ತಗೊಳ್ಳಿ. ಅಮ್ಮ, ಲೇ, ನನ್ ಮುಂದೆನೆ ಸಿಗರೇಟ್ ಹೊಡಿತೇನೋ? ನಾನ್ ಸಿಗರೇಟ್ ಸೇದೋದ್ ಕಲ್ತಿದ್ 22 ವರ್ಷಕ್ಕೆ ಕಣೋ. ನಂದಾಗ್ಲೇ 25 ಸರ್. ಈಗ ಮೊದ್ಲೇ ಹೇಳಕ್ ಬಾಯಲ್ಲಿ ಇಟ್ಕೊಂಡಿದ್ದೇನೆ ಗುಬಾಲ್. ಏಯ್, ನಿನ್ನೇಜ್ ಎಷ್ಟೋ? 24 ಸರ್. ಸರಿ, ಎಲ್ರು ನಮಸ್ಕಾರ ಮಾಡಿ ಹೊಡಿ. ಗೆಟ್ ಲಾಸ್ಟ್. ಕೊಟ್ಟ ರೆಸ್ಪೆಕ್ಟಿವ್ನು. ಹಾಯ್. ಹಾಯ್. ಮತ್ತೆ ಸ್ಪೆಕ್ಸ್ ಮರ್ತ್ ಬಂದಿದ್ಯಾ? ಇನ್ನೊಂದ್ಸಲಿ ಮರ್ತ್ ಬಂದ್ರೆ ನಾನ್ ತಗೊಂಬರಲ್ಲ, ಆಯ್ತಾ? ಸರಿ ಆಯ್ತು, ಕೊಡು. ಸಾಕಾಗ್ ಹೋಗಿದೆ ಕಣೋ. ಕ್ಲಾಸ್ ಚೇಂಜ್ ಮಾಡ್ಬಿಡೋಣ. ಕ್ಲಾಸ್ ಅಲ್ಲ, ಕ್ಲಾಸ್ ಮಾಸ್ಟರ್ನ ಚೇಂಜ್ ಮಾಡೋಣ. ಓ, ಸರ್ ಕ್ಲಾಸಲ್ಲಿ ಸರ್ನೇ ಚೇಂಜ್ ಮಾಡೋದಾ? ಸುಮ್ನಿರೋ. ನಿಂಗ್ ಗೊತ್ತಾ, ಅಪ್ಪ ನಮ್ಗೆ ಗೋಲ್ಡ್ ಚೇಂಜ್ ಮಾಡಿಸಿದ್ದಾರೆ. ಹೌದಾ? ಹಾ. ಮತ್ತೆ ತಗೊಂಡ್ ಬರೋದಲ್ವಾ? ನಮ್ ಮದ್ವೆಗ್ ಮಾಡಿಸಿರೋದದು. ಓ, ಸರಿ ಸರಿ ಸರಿ, ನನ್ ಬೈಕ್ ತಕೊಂಡ್ ಬರ್ತೀನಿ, ನೀನ್ ಇಲ್ಲೇ ವೇಟ್ ಮಾಡ್ತೀನಿ. ಸರಿ. ಎಷ್ಟತಿ ಹೇಳಿದೀನಿ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡ್ಬೇಡ ಅಂತ? ಸರಿ ಆಯ್ತು, ಕೊಡು. ಸರಿ ಮಾಡ್ತೀನಿ, ಇಡೋ. ತಗೋ, ಕೂತ್ಕೋ. ಓಕೆನಾ? ಹೋಗೋಣ. ಹಾ. ಮಾವ, ನೀವೇನಿಲ್ಲಿ? ಬನ್ನಿ ಮನೆಗೆ ಹೋಗೋಣ. ಇರ್ಲಿ, ನಿಮ್ಮ ಅಪ್ಪ ಕಾಲ್ ಮಾಡಿದ್ರು. ಹೇಗಿದ್ಯಮ್ಮ? ಹೇಗಿರ್ಲಿ ಮಾವ, 11 ದಿನ ಆಯ್ತು. ಅವ್ನ್ ನನಗ್ ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇಲ್ಲ. ಎಲ್ ಹೋದ್ರು ಈ ಸ್ಪೆಕ್ಸ್ ನ ಮರ್ತು ಬರ್ತಾ ಇದ್ದ. ನಾನು ಅವನ್ಗೆ ತಗೊಂಡೋಗಿ ಕೊಡ್ತಿದ್ದೆ. ಆದ್ರೆ ನೋಡಿ, ಈಗ್ಲೂ ಅಷ್ಟೇ ಸ್ಪೆಕ್ಸ್ ನ ನನ್ನ ಹತ್ರನೇ ಮರ್ತು ಹೋಗಿದ್ದಾನೆ. ಆದ್ರೆ ಇದನ್ ಹೇಗ್ ಕೊಡ್ಲಿ ಮಾವ ಅವನ್ಗೆ? ಅದ್ ಬಿಡಮ್ಮ, ನಿನ್ ಮದುವೆಗೆ ಅಂತ ಚೈನ್ ತಂದಿದ್ದೆ,
ಈ ಚೈನ್ ನೀನ್ ಹಾಕೊಂಡ್ರೆ ಚೆನ್ನಾಗಿರುತ್ತಮ್ಮ. ಎಲ್ರು ಸುಸ್ತಾಗಿದ್ದೀರಾ ಅನ್ಸುತ್ತೆ. ಮನೆಗೋಗಿ ಆರಾಮಾಗಿ ರೆಸ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಷಯ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೇಮ್ Same to you, sir. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ ಸರ್. ಬಾಯ್. ಎಲ್ರು ಹುಷಾರಾಗೋಗಿ. ಏನ್ ಸರ್ ಫುಲ್ ಚೇಂಜ್ ಆಗ್ಬಿಟ್ಟಿದಾರಲ್ಲ. ನನ್ನನ್ನು ಇಷ್ಟು ಬೇಗ ಮರ್ತ್ ಬಿಟ್ಟಿಯಲ್ಲೋ. ಸರ್ ಫೀಸ್ ಏನ್ ಸರ್, ಸ್ವಲ್ಪ ರೆಸ್ಟ್ ಮಾಡಿದ್ದಕ್ಕೆ ಹೆಂಗೆಲ್ಲ ಅಂತೀರಾ? ಔಟ್ಡೋರ್ ಶೂಟಿಂಗ್ ಇದ್ರು ಹೀಗೆ ಇರ್ತೀರಾ? ಸರ್, ನಿಮ್ಮ ಆರ್ಟಿಸ್ಟ್ಗೆ ಹೋಗಿ ಯಾರಾದ್ರೂ ನಿಮ್ ಫೇವ್ರೇಟ್ ಮಾಸ್ಟರ್ ಯಾರು ಅಂತ ಕೇಳಿದ್ರೆ 100 ಜನದ ಹೆಸರು ಹೇಳ್ತಾರೆ. ಆದ್ರೆ ನಾವು ಯಾರೇ ಬಂದು ಕೇಳಿದ್ರು 100 ಸಲನು ನಿಮ್ಮ ಹೆಸರೇ ಹೇಳ್ತೀವಿ ಸರ್. ಸರ್, ನೀವು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಲ್ಲ ಸರ್, ಆದ್ರೆ ನಾವು ಒಳ್ಳೆ ಮಾಸ್ಟರ್ನ ಸೆಲೆಕ್ಟ್ ಮಾಡಿ ಕಲಿಯೋಕೆ ಅಂತ ಬರ್ತೀವಿ ಸರ್. ನಮ್ ಕೊನೆ ಉಸಿರಿರೋರ್ಗು ನಿಮ್ಮನ್ನು ಮಾತ್ರ ಮರೆಯಲ್ಲ ಸರ್. ಸಾರಿ ಸರ್, ಜಾಸ್ತಿ ಮಾತಾಡ್ದೆ ಅನ್ಸುತ್ತೆ. ಬರ್ತೀನಿ ಸರ್. ದಿಪ್ತಿ, ಅಪ್ಪ ಅಪ್ಪ